ಉಪೇಂದ್ರ ದಂಪತಿಗಳ ಫೋನ್ ಹ್ಯಾಕಿಂಗ್ ಮತ್ತು ಸೈಬರ್ ಕಳ್ಳತನ ಪ್ರಕರಣದ ಬಗ್ಗೆ ಒಂದು ಸಣ್ಣ ನೋಟ ಇಲ್ಲಿದೆ. ಕನ್ನಡದ ಫೇಮಸ್ ಆಕ್ಟರ್ ಉಪೇಂದ್ರ ಮತ್ತೆ ಅವರ ಪತ್ನಿ ಪ್ರಿಯಾಂಕಾ ಗೊತ್ತಲ್ಲ, ಅವರೇ ಇತ್ತೀಚೆಗೆ ಒಂದು ದೊಡ್ಡ ಸೈಬರ್ ಫ್ರಾಡ್ಗೆ ಗುರಿಯಾಗಿದ್ದಾರೆ. ಅಯ್ಯೋ, ಇದು ಬರೀ ಸೆಲೆಬ್ರಿಟಿಗಳ ಕಥೆಯಲ್ಲ, ಬದಲಿಗೆ ನಮ್ಮೆಲ್ಲರ ಡಿಜಿಟಲ್ ಸೇಫ್ಟಿ ಬಗ್ಗೆನೂ ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಇದು. ಈ ಕೇಸ್ನಿಂದ ನಾವು ತಿಳ್ಕೋಬೇಕಾದ 3 ಮುಖ್ಯ ವಿಷಯಗಳಿವೆ ನೋಡಿ. ಮೊದಲನೇದಾಗಿ, ಸೈಬರ್ ಕಳ್ಳರು ಇವರ ಮೊಬೈಲ್ ಫೋನ್ಗಳನ್ನೇ ಹ್ಯಾಕ್ ಮಾಡಿ ಅವರ ಬ್ಯಾಂಕ್ ಅಕೌಂಟ್ಗಳಿಂದ ನೇರವಾಗಿ ದುಡ್ಡೆಗರಿಸಿದ್ದಾರೆ. ಇದು ಸಾಮಾನ್ಯ ಟ್ರಿಕ್ಗಳಿಗಿಂತ ಸ್ವಲ್ಪ ಸೀರಿಯಸ್ ದಾಳಿಯಂತೆ ಕಾಣುತ್ತೆ. ಎರಡನೇದಾಗಿ ಅಂದ್ರೆ ನೋಡಿ, ಪಬ್ಲಿಕ್ನಲ್ಲಿ ಗುರುತಿಸ್ಕೊಂಡಿರೋ ವ್ಯಕ್ತಿಗಳು ಕೂಡ ಈ ಆನ್ಲೈನ್ ವಂಚನೆಗಳಿಂದ ಸೇಫ್ ಅಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ. ದೊಡ್ಡ ಮೊತ್ತದ ಹಣ ಕಳ್ಕೊಳ್ಳೋ ಸಾಧ್ಯತೆ ಅವ್ರಿಗೂ ಇದೆ ಅನ್ನೋದು ಇದರಿಂದ ಕ್ಲಿಯರ್ ಆಗುತ್ತೆ. ಮತ್ತು ಕೊನೆಯದಾಗಿ, ಈ ಘಟನೆ ಇದೆಯಲ್ಲ, ನಿಜವಾಗ್ಲೂ ನೀವು ಎಲ್ಲರೂ ಈ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಪರ್ಸನಲ್ ಫಿನಾನ್ಷಿಯಲ್ ಮಾಹಿತಿಯನ್ನ ಎಷ್ಟು ಜಾಗ್ರತೆಯಿಂದ ಕಾಪಾಡ್ಕೋಬೇಕು ಅನ್ನೋದನ್ನ ಒತ್ತಿ ಒತ್ತಿ ಹೇಳುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಉಪೇಂದ್ರ ದಂಪತಿಗಳ ಈ ಪ್ರಕರಣ ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳು ಎಷ್ಟು ಗಂಭೀರವಾಗಿದೆ ಮತ್ತೆ ನಾವೆಲ್ಲ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸುತ್ತೆ.